ಫ್ರೆಂಡ್ಸ್, ಇದು ಅಭ್ಯುದಯದಲ್ಲಿ ನಡೆದ ಆಲೆಮನೆ ಹಬ್ಬ ಮತ್ತು ವಾಲಿಬಾಲ್ ಟೂರ್ನಮೆಂಟಿನ ಒಂದು ದೃಶ್ಯ. ಇದು ಸ್ಟಾರ್ಟಿಂಗಲ್ಲಿ ಈ ಥರ ಸ್ವಲ್ಪ ಕಡಿಮೆ ಜನ ಇದ್ದರು, ಇನ್ನೂ ಸ್ಟಾಲೆಲ್ಲ ಸೆಟ್ ಮಾಡ್ತಾಯಿದ್ರು. ಏನು ಸಂಭ್ರಮ ಅಂತೀರಾ ಈ ಮಕ್ಕಳಲ್ಲಿ. ಹಾಸ್ಟೆಲ್ ಮಕ್ಕಳೆಲ್ಲ ಗ್ರೌಂಡಲ್ಲಿ ಎಲ್ಲ ಆಟಕ್ಕೆ ರೆಡಿ ಮಾಡ್ತಾಯಿದ್ರು. ಆಮೇಲೆ ಇವ್ರದ್ದು ಕೂಡ ಆಟ ಇತ್ತು. ಎಲ್ಲ ಕಪ್ಪುಗಳನ್ನೆಲ್ಲ ತಂದಿಟ್ಟು ಅರೇಂಜ್ ಮಾಡಿ ಬಾಲ್ನೆಲ್ಲ ಕಟ್ಟಿ ಪೂಜೆಗೆ ರೆಡಿ ಮಾಡಿ ಎಲ್ಲ ಮಾಡಿಟ್ಟಿದ್ರು. ಆಮೇಲೆ ಭಟ್ರು ಬಂದು ಇದನ್ನು ಪೂಜೆ ಮಾಡಿ ಓಪನಿಂಗ್ ಮಾಡಿದ್ರು. ತುಂಬ ಜನ ಸೇರಿದ್ರು. ಈ ವರ್ಷ ಫಸ್ಟ್ ಟೈಮು ಆಲೆಮನೆ ಹಬ್ಬ ಕೂಡ ಇದ್ರ ಜೊತೆ ಮಾಡಿದ್ರು. ವಾಲಿಬಾಲ್ ಟೂರ್ನಮೆಂಟು 12-13 ವರ್ಷದಿಂದ ನಡೆಸ್ತಾನೇ ಇದ್ದರು ಅವರು. ಮಧ್ಯೆ 2 ವರ್ಷ ಕೊರೋನಾದ ಸಲುವಾಗಿ ಬಿಟ್ಟಿದ್ದರು. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಈ ವರ್ಷದಿಂದ ಹೊಸ ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಆಲೆಮನೆ ಹಬ್ಬ ಅಂತ. ಬೆಂಗಳೂರಲ್ಲಿ ಇದಾಯಿತು ಅಂದರೆ ತುಂಬ ಸಂಭ್ರಮ ಅಲ್ವಾ ಫ್ರೆಂಡ್ಸ್. ಇದೆಲ್ಲ ಸಿಗಲ್ಲ. ಕಬ್ಬಿನ ಹಾಲು, ಮಿರ್ಚಿ ಮಂಡಕ್ಕಿ, ದೋಸೆ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಗಣ್ಯರು ಬಂದು ಈ ವಾಲಿಬಾಲ್ ಟೂರ್ನಮೆಂಟನ್ನು ಓಪನಿಂಗ್ ಮಾಡಿದ್ರು. ಮಾತೃ ಮಂಡಳಿಯವರು, ಆಮೇಲೆ ಯುವ ಪರಿಷತ್ನವರು, ಆಮೇಲೆ ಪ್ರತಿಷ್ಠಾನದವರು, ಸ್ವರ್ಣವಲ್ಲಿ ಪ್ರತಿಷ್ಠಾನದವರು ಎಲ್ಲರೂ ಇದ್ದರು. ಇದು ಓಪನಿಂಗು ಮಹಿಳಾ ಟೀಮು ಮತ್ತು ಪ್ರತಿಷ್ಠಾನದ ಟೀಮೊಂದಿಗೆ ನಡೆಯಿತು. ತುಂಬ ಚೆನ್ನಾಗಿತ್ತು ಮ್ಯಾಚ್. ಇದು ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ಅದರ ಜೊತೆ ಈ ಕಡೆ ಎಲ್ಲ ಸ್ಟಾಲ್ಗಳನ್ನು ಹಾಕಿದ್ರು. ನಾವು ಮಾತೃಮಂಡಳಿಯವರು ಎಲ್ಲ ಸರ್ವಿಗೆ ನಿಂತ್ಕೊಂಡಿದ್ವಿ. ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ, ಆಮೇಲೆ ಕಬ್ಬಿನ ಹಾಲಿನ ಹಾಲ್ವಾಯಿ, ಮಣ್ಣಿ ಅಂತೀವಿ, ಅದು ಇತ್ತು. ಆಮೇಲೆ ಈ ಮಿರ್ಚಿ ಮಂಡಕ್ಕಿ ಮೇಲೆ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಫ್ರೆಂಡ್ಸ್ ಎಲ್ಲ ಏನು ಖುಷಿಯಾಗಿದ್ರು ಗೊತ್ತಾ. ಫುಲ್ ಎಂಜಾಯ್ ಮಾಡಿದ್ವಿ. ತಮಗೆ ಆಗುತ್ತಿದ್ದ ವಿಫಲತೆಯನ್ನು ಈಗ ಸಫಲತೆಯಾಗಿ ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ಅತ್ತುಂಗ ಹಾಕಿದ್ರು. ಆಮೇಲೆ ಇದು ಇಲ್ಲೆಲ್ಲ ಕೂಪನನ್ನು ತಗೊಂಡು ಆಮೇಲೆ ಆ ಕಡೆ ನಮ್ಗೆ ಏನು ಬೇಕೋ ಅದನ್ನು ತಗೋಬೋದಾಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಫ್ರೆಂಡ್ಸ್. ಇದು ಅಜ್ಜ ಅವರು ಕೂಡ ಬಂದಿದ್ರು ನೋಡಿ. ಇಷ್ಟು ವಯಸ್ಸಾಗಿದೆ, ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ರು. ಕಬ್ಬಿನ ಹಾಲಂತೂ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟೊಂದು ಜನ ತಗೋತಾ ಇದ್ದಾರೆ ಅಲ್ವಾ. ತುಂಬ ಸಿಹಿಯಾಗಿತ್ತು. ನಾವು ಕೂಡ ಎಂಜಾಯ್ ಮಾಡಿದ್ವಿ ಇದನ್ನೆಲ್ಲವ. ಆಟಗಾರರು ಮೂಲ ನಿಯಮಗಳ ಬಗ್ಗೆ ಗಮನ ಇಟ್ಕೊಳ್ಬೇಕು. ಆಲೆಮನೆ ಹಬ್ಬ ಭಾಳ ಚಂದ ನಡೀತಾ ಇದ್ದು ಫ್ರೆಂಡ್ಸ್. ಒಂದು ಕಡೆ ಕಬ್ನಾಲು, ಒಂದು ಕಡೆ ಚಿಪ್ಸು. ಯಾರದು ಹೆಂಗಾಜ್ರೆ ಮಿರ್ಚಿ ಮಂಡಕ್ಕಿ ಮಸ್ತಾಜ. ಆಲೆಮನೆ ಹಬ್ಬ ಚಲೋ ನಡೀತಾ ಇದ್ದ. ಕಬ್ನಾಲ್ ಕುಡಿದ್ರ ಎಲ್ಲ ಪಾರ್ಟಿ ಮಾಡ್ತಾ ಇದ್ದ. ನಿಂಗನೂ ಬನ್ನಿ.
ಬಿಸಿ ಬಿಸಿ ಮಿರ್ಚಿನ ಅಲ್ಲೇ ಕರೆದು ಕೊಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಅದು ಕೂಡವ. ದೋಸೆ, ಕಬ್ಬಿನ ಹಾಲಿನ ದೋಸೆ, ಮಸಾಲೆ ದೋಸೆ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಇವರದ್ದು ಹೊಸ ಪ್ರಯೋಗ ಆದರೂ ಕೂಡ ಈ ಸರಿ ಎಷ್ಟು ಸಕ್ಸಸ್ ಆಯಿತು ಅಂದರೆ ಎಲ್ಲ ಎಂಜಾಯ್ ಮಾಡಿದ್ವಿ. ಸಂಜೆ ಆದಂಗೂ ತುಂಬ ಜನ ಬಂದರು ಫ್ರೆಂಡ್ಸ್. ನೋಡಿದ್ರಲ್ಲ, ಬಿಸಿ ಬಿಸಿ ದೋಸೆ, ಅದು ಹೈಜೆನಿಕ್ ಆಗಿ ಅಲ್ಲೇ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ರು. ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ. ಆಟ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಂಬ ಚೆನ್ನಾಗಿ ಆಡಿದ್ರು ಜನ ಕೂಡ. ಅಲ್ಲಿಂದ ಕಬ್ಬಿನ ಹಾಲು, ಮಿರ್ಚಿ, ಮಂಡಕ್ಕಿ ಎಲ್ಲ ತಂದು ಇಲ್ಲಿ ಇಟ್ಕೊಂಡು ಕೂತ್ಕೊಂಡು ತಿನ್ಕೊಂಡು ನೋಡ್ತಾ ಇದ್ರು. ಇನ್ನು ಜಾವದ 3 ಗಂಟೆಗೆ ಸೆಮಿಫೈನಲ್ ಮ್ಯಾಚ್ಗಳು ಶುರುವಾಯಿತು. ಆಮೇಲೆ ಟೀಮ್ HGB ಹವ್ಯಕ ಗೆಳೆಯರ ಬಳಗ ಮತ್ತು ಗಿರಿ ತಂಡದ ನಡುವೆ ಹಣಾಹಣಿ ಜಿದ್ದಿನ ಮ್ಯಾಚ್ ನಡೆಯಿತು. ತುಂಬ ಚೆನ್ನಾಗಿತ್ತು ಮ್ಯಾಚ್ ನೋಡೋಕ್ಕೆ. ಇದು 5 ಗಂಟೆಗೆ ಮುಗಿದು ಆಮೇಲೆ ಟೀಮ್ ಸ್ಪಾನ್ಸರ್ಗಳಿಗೆ ಸನ್ಮಾನ ಮಾಡಲಾಯಿತು. ಆಮೇಲೆ ಗೆದ್ದ ಟೀಮು ಮತ್ತು ರನ್ನರ್ ಟೀಮ್ಗಳಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡೋದರ ಮೂಲಕ ಈ ಆಟ ಮತ್ತು ಆಲೆಮನೆ ಹಬ್ಬದ ಕೊನೆಯಾಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.